ಎಷ್ಟು ವರ್ಷ ಆಯ್ತಂದ್ರೆ ಇದು 2011ರಲ್ಲಿ 2011 10-11ರಲ್ಲಿ ಪಾಯ ಹಾಕಿದ್ದು 2011 ಸ್ವಲ್ಪ ಕಿತ್ತಾಟದಲ್ಲೇ ಮನೆ ಆಗಿದೆ ಅಲ್ವಾ ಅಂದರೆ ಕಿರಿಕಿರಿಲೇ ಆಗಿರೋದು ಮನೆ ಕಿರಿಕಿರಿಲೇ ಆಗಿರೋದು ಮನೆ ಇದು ಒಂದು ವರ್ಷದ ಮೇಲೆ 4 ಮಗು ಒಬ್ಬ ಇನ್ನೊಂದು ಮಗು ಒಬ್ಬನೇ 99ರಲ್ಲಿ ಮದುವೆ ಆಯ್ತು ಬುದ್ಧಿ ಇವಾಗ ಒಬ್ಬ ಆಗೋನು ಆಗಲಿ ಒಳ್ಳೇದಾಗಲಿ ದೇವರು ಯಾವಾಗ ಕರುಣಿಸ್ತಾನವಾಗಲ್ವಾ ಅದು ನಮ್ದೇನಿದೆ ಪರಮಾತ್ಮ ಹೌದು ಯಾವಾಗ ತಥಾಸ್ತಂತಾನೋ ಆವಾಗಲೇ ನಾವು ಇವಾಗ ಒಬ್ಬ ಮಗನ ಕೊಟ್ಟಿದ್ದಾನೆ ಬೆಳೀಲಿ ಚೆನ್ನಾಗಿ ಬೆಳೀಲಿ ಮಗ ಚೆನ್ನಾಗಿ ಬೆಳಿಬೇಕು ಅಂದರೆ ನೀವೇನು ಅತಿ ದೊಡ್ಡದಾಗೇನೋ ಭಾರೀ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ ಇಮ್ಮಿಡಿಯೇಟಾಗಿ ಈ ಕಾಯಿ ಇದೆಯಲ್ಲ ಈ ಕಾಯಿ ಆ ತೊಟ್ಟಿ ಏನು ಮಾಡುತ್ತೆ ಈ ಕಾಯಿ ಏನು ಮಾಡುತ್ತೆ ಅಂದರೆ ನಿಮಗೆ ಅಪಘಾತಗಳನ್ನು ತಂದಿಡುತ್ತೆ ಆರೋಗ್ಯಗಳಲ್ಲಿ ವ್ಯತ್ಯಾಸಗಳನ್ನು ತಂದಿಡುತ್ತೆ ಅರ್ಥ ಆಯ್ತು ಹೇಳೋದು ಅಪಘಾತಗಳು ಯಾವನ್ನ ಅಂಥವು ಯಾತ್ರವನ್ನು ಇಶ್ಯೂಸು ಆಗಿದೆಯಾ ಎದರಲ್ಲಾಗಿದೆ ಇದೇ ಬೈಕಲ್ಲಿ ಮನೆಯವ್ರಿಂದ 7 ತಿಂಗಳಲ್ಲಿದ್ದು ಆಯಿಲ್ ಲೈಟ್ಕೊಂಡು ಕೊಡ್ಕೊಂಡಿದ್ದೆ ಏನು ಕಾತು ಅಂತೇಳಿ ಗೊತ್ತಾಗಲ್ಲ ಒಂದು ಸೆಕೆಂಡ್ ಟಾಕ್ನಲ್ಲಿ ಲೈಟ್ಕೊಂಡು ಕೊಡ್ಕೊಂಡಿದ್ದೆ ಇನ್ನೊಂದು ಏನು ದೊಡ್ಡದಾಗ ಆಗ್ಬೇಕಾಗಿತ್ತು ದೈವ ಆ ಪರಮಾತ್ಮ ತಂದೆ ತಾಯಿ ಮಾಡಿದ ಪುಣ್ಯ ಇದಾಗಿದೆ ಬಟ್ ಹಾಗೆ ಇದ್ರೆ ಅಪಘಾತಗಳಾಗೋದಂತೂ ಗ್ಯಾರಂಟಿ ಅತಿ ದೊಡ್ಡದಾಗಿ ಆಗಿದೆ ಆಲ್ರೆಡಿ ದೈವ ಉಳಿಸಿದಾನೆ ಇಮ್ಮಿಡಿಯೇಟಾಗಿ ಆ ತೊಟ್ಟಿ ಹೊಡೆದಾಕಿ ಫಸ್ಟ್ ತೊಟ್ಟಿ ಇಮ್ಮಿಡಿಯೇಟ್ ಹೊಡೆದಾಕಿ ಈ ಕಾಯಿ ಇದೆಲ್ಲ ಶೆಡ್ ಇದೆಯಲ್ಲ ಶೆಡ್ಡನ್ನ ಬನ್ನಿ ಅದೆಲ್ಲ ಬಾಳೆ ಇದೆಯಲ್ಲ ಆ ಬಾಳೆ ಗಿಡ ಎಲ್ಲ ತೆಗೆದು ಬಿಡಿ ಅವನ್ನ ಆ ಕಾಯಿ ಇದೆಯಲ್ಲ ಕಾಯ್ದು ಇಲ್ಲಿ ಮಾಡಿ ಎಲ್ಲ ತೂಕ ಮಾಡ್ಕೊಳ್ಳಿ ಇಲ್ಲ ಅದನ್ನೇ ಅವಾಗಲೇ ನಾವು ಪ್ಲಾನ್ ಮಾಡಿದ್ವಿ ಕೊಪ್ಪೆ ಸುಲಿಕಾಡಿಗೆ ಈ ಕಡೆಗೆ ಅದನ್ನ ಅಟ್ಟ ಶಿಫ್ಟ್ ಮಾಡ್ಕೊಂಡು ಎಲ್ಲ ಫುಲ್ಲು ಗೋಡಂಬೆಲ್ಲ ಮಾಡ್ಕೊಳ್ಳಿ ಸರಿನಾ ಒಂದು ಎರಡನೇದು ಈ ಹೊಸ ಅಟ್ಟ ಮಾಡಿ ಶಿಫ್ಟ್ ಮಾಡ್ತೀನಿ ಒಂದು 15 ತಿಂಗಳಾಗ್ತದೆ ಹಾಂ ಇದು ಯಾವಾಗ ನಾವು ಹಾಕ್ಕೊಳ್ತಾ ಹೋಗ್ತೀವೋ ದುಡ್ಡಿಗೆ ಟೈಟ್ ಆಗುತ್ತೆ 10,000ಕ್ಕೂ ಟೈಟ್ ಆಗಿಬಿಡುತ್ತೆ ನಾವು ಲಕ್ಷಾಂತರ ವ್ಯವಹಾರ ಮಾಡ್ತೀವಿ ಅನ್ನೋ ವಿಚಾರ ಬೇರೆ ಟೈಮ್ 10,000ನೂ ಸಿಗಲ್ಲ ಟೈಟ್ ಆಗಿಬಿಡುತ್ತೆ ನಿಮ್ಗೆ ಏನು ಅನಿಸ್ತಾ ಇದೆ ಹೇಳಿದ್ದು ಹೌದು ಸತ್ಯನಾ ಇದು ಹಾಕಿದ್ದಕ್ಕೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಇದನ್ನ ಇಮಿಡಿಯೇಟ್ ತೆಗೆದು ಆ ಕಡೆ ಹಾಕ್ಬೋದು ಇಮಿಡಿಯೇಟ್ ಆಗಿ ಸಾಧ್ಯವಾದಷ್ಟು ಇಮಿಡಿಯೇಟ್ ಆಗಿ ಇದೆಲ್ಲ ಫುಲ್ ಕ್ಲೀನ್ ಮಾಡಿ ನೀರು ಈ ಕಡೆ ಹೋಗ್ಬೇಕು ಇದನ್ನೆಲ್ಲ ನೀರಿಗೆ ಚಿಪ್ಪೆ ಗಿಪ್ಪೆ ಯಾವ್ದು ಹಾಕ್ಬೇಡಿ ಅಲ್ಲಿ ಎಲ್ಲ ಹಾಕಿ ಮೇಲ್ಮೇ ಪರ್ಫೆಕ್ಟ್ ಆಗಿರ್ಲಿ ಅವೆಲ್ಲ ಇದೆಯಲ್ಲ ಪೈಪ್ ಎಲ್ಲ ಇದಾವಲ್ವಾ ಪೈಪು ಕಲ್ಲು ಆ ಬಾಳೆಗಿಡ ಎಲ್ಲ ಇದಾವಲ್ವಾ ಯಾವ್ದು ಎತ್ತರನಾಗಿರ್ಬಾರ್ದಲ್ಲಿ ಇದೆಲ್ಲ ಫುಲ್ ಹಾಕ್ಕೊಳ್ಳಿ ಬೇಕಾದ್ರೆ ನೀವು ಬಾಳೆ ಎಷ್ಟು ಬೇಕಾದ್ರೆ ಹಾಕ್ಕೊಳ್ಳಿ ಸಣ್ಣ ಆ ಸೈಡ್ ಎಷ್ಟು ಬೇಕಾದ್ರೆ ಹಾಕ್ಕೊಳ್ಳಿ ಎಲ್ಲ ತೆಗೆದ್ಬಿಟ್ಟು ಆ ಕಡೆ ಹಾಕ್ಕೊಳ್ಳಿ ಎಲ್ಲ ಫ್ರೀ ಬಿಟ್ಬಿಡಿ ಅದನ್ನ ಫ್ರೀ ಬಿಟ್ಟಿದ್ರೆ 3 ತಿಂಗಳಲ್ಲೇ ಗೊತ್ತಾಗತ್ತೆ ನಿಮ್ಗೆ ಈ ಮನೆ ನೇರಕ್ಕಿದೆಯಲ್ವಾ ಇದೆಯಲ್ವಾ ಇದನ್ನ ಏನ್ ಮಾಡ್ತೀರ ಗೊತ್ತಿಲ್ಲ ನನಗೆ ಸ್ಕ್ವೇರ್ ಮಾಡಕ್ಕಾಗುತ್ತೆ ಇದನ್ನ ಸ್ಕ್ವೇರ್ ಹೆಂಗ್ ಮಾಡ್ತೀರಿ ಹೇಳಿ ಚೀಪ್ನಲ್ಲಿ ಏನು 4 ಚೌಕ ಪೈಪ್ ತಂದ್ಬಿಟ್ಟು ಹಂಗೆ ಚೇಂಜ್ ಮಾಡ್ತಾರೆ ಇದನ್ನ ಮಾಡ್ತೀನಿ ಸರಿಯಾಗುತ್ತೆ ಮಾಡಿ ಇದು ಡೆಫಿನೆಟ್ ಆಗಿ ಮಾಡ್ಬೇಕು ಇದನ್ನ ಇದೊಂದೇ ಮಾಡಿ ಮತ್ತೆ ಈ ಮನೆಯ ನೇರಕ್ಕೆ ಈ ಬಾಗಿನ ಕಟ್ ಮಾಡಿ ಇದನ್ನು ಈ ಶೀಟ್ ಈ ಮನೆ ನೇರಕ್ಕೆ ಮಾತ್ರ ಇಲ್ಲ ಅರ್ಥ ಆಯ್ತು ಹೇಳೋದು ಈ ಮನೆಯಿಂದ ಹೊರಗಡೆ ಹೋಗೋದು ಬೇಡ ಆ ಶೀಟ್ ಒಂದು ಬಿಚ್ಚಿಕ್ಕಿರಿ ಅಲ್ಲೇ ಕಟ್ ಮಾಡಿ ಓಕೆ ಇದೆಲ್ಲ ಕ್ಲಿಯರ್ ಮಾಡಿ ಇಲ್ಲೇನು ಯಾರು ತೂಕ ಹಾಕೋಬೇಡಿ ಸರಿನಾ ಓಕೆ ಏನಪ್ಪ ಪಟ ಇವ್ಯಾವ ಇರ್ಕೊಡುದು ಎಲ್ಲ ಈಗ ಕಂಪ್ಲೀಟ್ ಕೊಡೋದು ಇವೆಲ್ಲ ಹಿಂದಕ್ಕೆ ಹಾಕ್ಕೊಳ್ಳಿ ಎಲ್ಲ ಫುಲ್ ಕ್ಲಿಯರ್ ಮಾಡಿ ನೀರು ಈ ಕಡೆ ಹೋಗಂಗೆ ಮಾಡ್ಕೊಳ್ಳಿ ಫಸ್ಟ್ ಕ್ಲಾಸಲ್ಲಿ ನೆಮ್ಮದಿಯಾಗಿರ್ತೀರಿ ಅರ್ಥ ಆಯ್ತು ಹೇಳೋದು ಇದೆಲ್ಲ ಏನಿದು ಮುಂದಗಡೆ ಗ್ರಿಲ್ಗೆ ಕವರ್ ಮಾಡೋಣ ಅಂತ ಇದನ್ನೆಲ್ಲ ರಿಮೂವ್ ಮಾಡ್ತೀವಿ ಸರಿ ಎಲ್ಲ ರಿಮೂವ್ ಮಾಡ್ಕೊಳ್ಳಿ ಆ ಕಡೆ ಇಟ್ಕೊಳ್ಳಿ ಸರಿನಾ ಬನ್ನಿ ನೋಡಿ ನಿಮ್ಗೆ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣ ಅಲ್ಲೇ ಹೇಳಿದೆ ಅದು ಒಂದು ಪ್ಲಸ್ ಒಂದಕ್ಕೊಂದು ಹೇಳೋದು ನಾನು ಇದು ಯಾವುದೇ ಕಾರಣಕ್ಕೂ ಈ ಕಟ್ಟೆ ಬೇಡ ಎಲ್ಲ ಹೊಡೆದಾಕಿ ಫಸ್ಟ್ ಇದನ್ನ ಈ ಲೆವೆಲ್ ಹೊಡೆದಾಕಿ ಇದನ್ನ ಪೂಜೆ ಇಲ್ಲಿ ಇರ್ಲಿ ಹೀಗೆ ಮುಗಿರಿ ಏನು ತೊಂದರೆ ಇರಲ್ಲ ತಲೆ ಕೆಡಿಸ್ಕೋಬೇಡಿ ಈ ಒಂದು ಇದನ್ನ ಈ ಕಡೆ ಹಾಕೊಂಡು ಪೂರ್ವಾಭಿಮುಖವಾಗಿ ಅರ್ಚನೆಯನ್ನ ಮಾಡಿ ಈ ಕಡೆ ಇಲ್ಲ ಈ ಕಡೆ ನಿಂತ್ಕೊಳ್ಳಿ ಈ ಕಡೆ ಇಡಿ
ನಿಂತ್ಕೊಳ್ಳಿ, ಹಿಂಗೆ ಕುತ್ಕೊಂಡು ನಿಂತ್ಕೊಂಡು ಪೂಜೆ ಮಾಡಿ. ಬಟ್ ಆದರೆ ಈ ಸ್ಟೆಪ್ ಇದೆಯಲ್ಲ, ಈ ಸ್ಟೆಪ್ ಈ ಲೆವೆಲ್ಗೆ ಹೊಡೆದಾಕಿ ಇದನ್ನೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಕ್ಕೆ ಫುಲ್ ಕ್ಲೀನ್ ಮಾಡಿ ಅದನ್ನ. ಈ ತರಕ್ಕೆ ಏನು ನೆಲ ಏನು ಮಾಡೋದು ಬೇಡ ಇಲ್ಲಿ ಏನು ಮಾಡೋದು ಬೇಡ, ದೇವ್ರ ಕುಂಡ್ರಸಕ್ಕೆ ಪೀಠ ಏನು ಮಾಡೋದು. ನೀವು ಹಲಿಗೆ ಪಲಿಗೆ ಏನಾದ್ರೆ ಇದ್ರೆ ಒಂದು ಹಲಿಗೆನೋ ಒಂದು ಪೀಠಿ ಅಂತಾರಲ್ಲ, ಟೇಬಲ್ ತರ ಮಾಡ್ತಾರೆ, ಒಂದು ಸಣ್ಣ ಟೇಬಲ್ ಅದಿಟ್ಕೊಂಡು ಅದ್ರ ಮೇಲೆ ಪೂಜೆ ಕಾನಿ ಈ ತರ ಮುಂಚೆ ಮಾಡ್ತಾರೆ, ಇಟ್ಕೊಂಡು ಕಾಯಿ ಟೈಪ್ ಮಾಡಿ, ಇಲ್ಲ ಅಂತಂದ್ರೆ ಒಂದು ಹೊಸ್ತ ಕೆಂಪು ಹಾಕಿ ಇಟ್ಟು ಫೋಟೋ ಹಿಂಗಿಟ್ಟು ಪೂಜೆ ಮಾಡಿ, ತೊಂದ್ರೆ ಏನಿದೆ ಅಲ್ವಾ? ಬಮ್ಮ ಮೋಲ್ಡ್ ಹಾಕಿ ಅಲ್ಲಿ ಏನೇನು ಹಾಕ್ಬೇಡ ನೀನು, ಅಲ್ಲಿ ಏನೇನು ಹಾಕ್ಬೇಡಿ. ಆ ಮೋಲ್ಡ್ ಇರೋದೇ ತಪ್ಪದು, ಇರಬಾರ್ದಾಗಿತ್ತು, ಇರ್ಲಿ ಆಮೇಲೆ ನೋಡ್ಕೊಳ್ಳೋಣಂತೆ. ಸದ್ಯಕ್ಕೆ ನಿಮ್ಗೆ ಗೊತ್ತಾಗತ್ತೆ, ಗೊತ್ತಾದ್ಮೇಲೆ ಮುಂದಿಂದು ಅದು ಇಮ್ಮಿಡಿಯೇಟ್ ಏನೇನು ಹಾಕ್ಬೇಡಿ. ಹೇಳಿದ್ರೆ ಎಲ್ಲ ತರೋದು ಈ ಕಡೆ ಹಾಕೊಂಡ್ಬಿಡ. ಸರಿ ಓಕಪ್ಪ. ಇದು ಯಾರೋ ಬಂದಿದ್ದಾರೆ, ಸಾಮಾನು ಹಾಕೋ ತೊಂದರೆ ಏನಿಲ್ಲ, ಎಷ್ಟು ಬೇಕಾದ್ರೆ ಸಾಮಾನು ಹಾಕೊಳ್ರಮ್ಮ, ಸರಿನಾ? ನೀವು ಮಲ್ಕೊಳೋದಿಲ್ಲಿ, ಇಲ್ಲಿ ಯಾರು ಮಲ್ಕೊಳ್ಲಿ? ಅಲ್ಲಿ ತಾಯಿ ಮಗು ಮನಿಕಂತಾರೆ. ವ್ಯವಹಾರ ಮಾಡೋದಿಲ್ಲಿ ದುಡ್ಡು ಇಡೋದಿಲ್ಲ. ಇಲ್ಲಿ ಇದೆ ಈ ಬೀರೂನ್ ತಗೊಂಡು ಆ ಕಡೆ ಇಟ್ಕೊಳ್ಳಿ, ಆ ಕಡೆ ಇಟ್ಕೊಳ್ಳಿ, ಆ ಕಡೆ ಈ ಮುಖವನ್ನು ಮಾಡಿ, ಈ ಮುಖ ಆದ್ರೂ ಮಾಡಿ. ಇದು 70% 100%. ಯಾಕಂದ್ರೆ ಅದರಲ್ಲಿ ಏನು ತಪ್ಪಿದೆ ಅಲ್ವಾ? ಅಲ್ಲಿ ಅಮ್ಮ ಮಲ್ತಾರಲ್ವಾ? ಇಲ್ಲೇ ಮಲಗತ್ತಲ್ವಾ ನೀವು? ನೋಡಿ, ಭಾರಿ ಇಂಪಾರ್ಟೆಂಟ್ ಇದು. ಇದು ಟೋಟಲ್ ಇದೆಲ್ಲ ಹೊಡೆದಾಕಿ ಇದು ಕಣ್ಣಿಗೆ ಬಟ್ಟೆ ಕಟ್ಟದಂಗೆ ಇರುತ್ತೆ ಇದು ನಿಮ್ಗೆ. ಎಲ್ಲ ಲಾಸ್ಟ್ನಾಗ ನಡೀತೈತಿ ನಿಮ್ದು, ಎಲ್ಲ ಲಾಸ್ಟ್ನಾಗೆ ನಡೆಯೋದು. ನಾವೇನು ಬುದ್ಧಿವಂತಿಕೆಯಿಂದ ಮಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ಎಡುತ್ತಾ ಇದ್ವಿ, ಎಲ್ಲ ಒಂದ್ ಕಡೆ ತೊಂದರೆ ಮಾಡ್ಕೊಳ್ತಾ. ಭಾರಿ ಬುದ್ಧಿವಂತಪ್ಪ, ಭಾರಿ ಹುಷಾರಾಗಿ ಮೇಂಟೈನ್ ಮಾಡ್ತಾರೆ ಅಂದ್ರೂ ಕೂಡ ಎಲ್ಲ ಒಂದ್ ಕಡೆ ಅಗ್ಗ ಜಗ್ಗಾಟ. ಇಮ್ಮಿಡಿಯೇಟ್ ಆಗಿ ಇದೊಂದೇ ಇದೆಲ್ಲ ಹೊಡೆದಾಕ್ಬಿಟ್ಟು ಇದನ್ನೆಲ್ಲ ತಗೊಳ್ಳಿ. ಎರಡು ವಾಲ ಕೆಳಗಡೆ ಏನು ಸಾಮಾನ್ ಗಿಮ್ಮನ ಆಲ್ರಪ್ ಏನು ಬೇಡ, ಸರಿನಾ? ಹಾಗೆ ಈ ಒಂದು ವಾಲ್ ಒಳಗಡೆ ಯಾವ ಭಾರವಾದ ವಸ್ತು ಯಾವ ಇಡಬೇಡಿ. ಇಲ್ಲೂ ಮತ್ತು ಹೊರಗಡೆ, ಇಲ್ಲೂ ಮತ್ತು ಹೊರಗಡೆ ಯಾವ ಭಾತಿ ಭಾರವಾದ ವಸ್ತುಗಳು ಇಡಬೇಡಿ. ಇವನ್ನ ಆ ಕಡೆ ಎಲ್ಲ ಶೆಡ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಆ ಮೇಲ್ಗಡೆ ಹಾಕ್ಬೇಡಿ, ಮತ್ತೆ ಅದ್ರ ಮೇಲ್ಗಡೆ ಹಾಕ್ಬೇಡಿ, ಸರಿನಾ? ಅದ್ರ ಮೇಲ್ಗಡೆ ಹಾಕಿದ್ರೆ ಸಾಲಗಾರರ ಆಗ್ತೀವಿ ನಾವು ಅಂತ ಹೇಳೋದು. ಇದನ್ನ ನಾನೇನು ಗೊತ್ತಾ, ಇದನ್ನು ನೀವು ದುಡ್ಡು ಖರ್ಚು ಮಾಡಬೇಡಿ, ಇದಕ್ಕೆ ಸಾಧ್ಯವಾದ ದುಡ್ಡು ಖರ್ಚು ಮಾಡ್ದಂಗೆ ಇದನ್ನು ಒಂದು 3-4 ಡೇಸ್ ಎಲ್ಲ ತೊಟ್ಟಿ ಹೊಡೆದಾಕಿ ಇದನ್ನೆಲ್ಲ ಮಾಡ್ಕೊಂಡು ಈ ಕಡೆ. ಮತ್ತೆ ತೊಟ್ಟಿ ಇಲ್ಲಿ ಬೇಕು ನಿಮಗೆ, ತೊಟ್ಟಿ ಬೇಕಲ್ವಾ? ತೊಟ್ಟಿ ಬೇಕಲ್ವಾ? ತೊಂದರೆ ಶೆಡ್ ಪಕ್ಕದಲ್ಲಿ ಮಾಡ್ಕೊಳ್ಳಿ, ಶೆಡ್ ಪಕ್ಕದಲ್ಲಿ ಈ ಕಡೆ ಅಲ್ಲ, ಶೆಡ್ಡಿಂದ ಆ ಕಡೆಗೆ ಮಾಡ್ಬೋದಾ ಈ ಕಡೆ? ಎರಡೂ ಕಡೆಯಲ್ಲಿ ಯಾವ ಕಡೆ ಬೇಕಾದ್ರೆ ಮಾಡಿ, ಯಾವ ಕಡೆ ಬೇಕಾದ್ರೆ ಮಾಡಿ. ಅರ್ಥ ಆಯ್ತಾ? ದಕ್ಷಿಣಕ್ಕನ್ನ ಮಾಡಿ, ಪಶ್ಚಿಮಕ್ಕನ್ನ ಮಾಡಿ, ಅಲ್ಲಾದ್ರೂ ಮಾಡಿ, ಅಲ್ಲಾದ್ರೂ ಮಾಡಿ. ಒಟ್ಟಾಗಿ ಈ ಕಡೆ ಬನ್ನಿ ಬೇಡ, ಅಲ್ಲೇ ಅಲ್ಲೇ ಮಾಡಿ. ಈ ಕಡೆ ನಿಂತರ ಸುಮಾರಲ್ಲಿ ಮಾಡಿ, ಅಲ್ಲಿ ಇಷ್ಟು ಮಾಡ್ಕೊಳ್ಳಿ. 3-4 ತಿಂಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಯಾರು ಹೇಳೋದೇ ಬೇಕಿಲ್ಲ, ನಿಮ್ಮದು ನೀವು ಮಾಡ್ಕೊಂಡು ನೀವು ತರ್ತಾರೆ, ಸರಿನಾ? ಯಾವ ಊರಿದು? ಇದು ಅದ್ಲಿಗೆರೆ ಗ್ರಾಮ, ರೋಡಿಂದ ಆ ಕಡೆ ಕಲ್ಲನಹಳ್ಳಿ. ಅದ್ಲಿಗೆರೆ ಗ್ರಾಮ. ಮತ್ತೆ ಯಾರು? ನಿಟ್ಟೂರು ಹೋಬಳಿ ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ನಿಮ್ಮ ಹೆಸರು? ಬಸವರಾಜ್. ಏನು ಮಾಡ್ತಿದ್ದಾರೆ ನೀವು? ವ್ಯವಸಾಯನಾ? ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಆಗಿದೆಯಲ್ವಾ? ದೇವ್ರದಿಂದ ಏನಂತ ದೊಡ್ಡ ತೊಂದರೆ ಏನಂತ ದೊಡ್ಡ ತೊಂದರೆ ಏನಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಏನೂ ತೊಂದರೆ ಆಗದಂಗೆ ನಿಮ್ಮದು ನೀವು ಸರಿ ಮಾಡಿ, ದೊಡ್ಡ ತೊಂದರೆ ಆಗಬಾರ್ದು. ಮಗ ಹುಟ್ಟಿದ್ದಾನೆ, ದೇವ್ರು ಒಳ್ಳೇದು ಮಾಡಲಿ. ಮಗನಿಗೂ, ನಿಮಗೂ, ನಿಮ್ಮ ಫ್ಯಾಮಿಲಿಗೂ ಎಲ್ಲರಿಗೂ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ. ಓಕೆನಾ? ಆಗಲಿ. ಡೆಫಿನೆಟ್ ಆಗಿ ಇದೆಲ್ಲ ರೆಡಿ ಮಾಡ್ಕೊಳ್ಳಿ. ಅವೆಲ್ಲ ತೆಗೆದಾಕಿ, ಅಲ್ಲ ಫಸ್ಟ್ ಅವೆಲ್ಲ ತೆಗೆದಾಕಿ, ಇವೆಲ್ಲ ತೆಗೆದಾಕಿ. ನಿಮ್ಗೇನು ತೊಂದರೆ ಆದರೆ ಫೋನ್ ಮಾಡಿ, ಇನ್ನೇನು. ಆದರೆ ಇದನ್ನ ಮಾಡ್ಕೊಂಡ್ಮೇಲೆ
ಒಂದು 6 ತಿಂಗಳ ವರ್ಷದಲ್ಲಿ ಸ್ವಲ್ಪ ಚಿಗುರು ಹುಡ್ತೀರ. ಚಿಗುರು ಹುಟ್ಟಿದ ತದನಂತರದಲ್ಲಿ ಒಂದು ಪಾಯ ಹಾಕ್ಸ್ಕೊಳುತ್ತೆ, ಈ ಸೈಟ್ ಒಂದು ಪಾಯ ಹಾಕ್ಸ್ಕೊಳ್ಳುತ್ತೆ, ಬೇರೆ ಮನೆ ಹಾಕ್ಸ್ಕೊಳ್ಳುತ್ತೆ. ಮನೆ ಹಾಕ್ಸ್ಕೊಬೇಕಾದ್ರೆ ಕರೀರಿ ಸೈಟ್ಗೆ ಇದು ಹಾಕ್ಬೋದು. ಸರಿನಾ? ಒಂದೇ ವರ್ಷ ಟೈಪ್ ಕೊಡಿ. ಸಿಂಟ್ಯಾಕ್ಸ್ ಇಟ್ಕೊಂಡ್ಬಿಡ್ತೀನಿ, ಕಿತ್ತಾಕ್ಬಿಟ್ಟು ಸಿಂಟ್ಯಾಕ್ಸ್ ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ, ಇಟ್ಕೊಳ್ಳೋಣ, ಆ ಕಡೆಗೆ ಇಟ್ಬಿಡೋಣ. ಆ ಕಡೆ ಇಡಿ, ಈ ಮನೆ ಆ ಮೂಲಿಗೆ ಇಡಿ, ತೊಂದ್ರೆ ಏನಲ್ಲ. ಸ್ಟ್ಯಾಂಡ್ ಮಾಡ್ಬಿಟ್ಟು ಕಬ್ಬಣದ್ದು ಇಡೀ ಏನೇನಾಗಲ್ಲ, ತಲೆ ಕೆಡ್ಸ್ಕೊಬೇಡಿ. ಇಡೀ ನಾನು ಇದೀನಲ್ವಾ, ಹೇಳ್ತಾ ಇದ್ದೀನಲ್ವಾ, ನೀವು ಯಾರು ಕೇಳಿದ್ರೆ ಹೇಳ್ಬೇಡಿ, ಕೇಳಕ್ ಹೋಗ್ಬೇಡಿ. ಸುಮ್ಮನೆ ನಾನು ಹೇಳಿದ್ದನ್ನು ಮಾಡಿ ಅಷ್ಟೇ. ಮಾಡಿದ್ರೆ ಮುಂದುವರ್ಸಕ್ಕೆ ಮನೆ ಸ್ಟಾರ್ಟ್ ಮಾಡ್ಬೇಕನ್ಸುತ್ತೆ ನಿಮಗೆ. ನಾನು ಇಲ್ಲಿಗೆ ಇಡೋಣ ಅನ್ಕೊಂಡಿದ್ದೆ. ಮನೆ ಸ್ಟಾರ್ಟ್ ಮಾಡ್ಬೇಕನ್ಸುತ್ತೆ, ಸ್ಟಾರ್ಟ್ ಮಾಡಿ. ನನಗೊಂದು ಫೋನ್ ಮಾಡಿ ಸ್ಟಾರ್ಟ್ ಮಾಡಿ. ಸರಿ ಸರ್, ನಿಲ್ದಂಗೆ ವ್ಯವಸ್ಥೆ ಮಾಡ್ಕೊಡೋಣ. ಸರಿನಾ? ಓಕೆ, ಥ್ಯಾಂಕ್ ಯು.